ಎಲ್ಲರಿಗೂ ನಮಸ್ಕಾರ. ಮುಗ್ಧ ಮನಸ್ಸಿನ ಹೂಗಳು, ತುಂಟತನದ ಕಂಗಳು, ಕನಸು ತುಂಬಿದ ಮಂದಾರಗಳು, ಎಲ್ಲ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಾವು ಹುಟ್ಟಿ ಬೆಳೆದ ಮನೆ, ನಮ್ಮ ತವರು ಮನೆ, ನಮ್ಮ ಬಾಲ್ಯದ ದಿನಗಳು ನೆನಪಿಸುವ ಮನೆ. ತವರು ಮನೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಪೆಷಲ್ ಫೀಲಿಂಗ್, ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್. ನೋಡ್ರಿ, ಬೆಳಗ್ಗಿನ ಜಾವದ ಹಳ್ಳಿಯಲ್ಲಿ ಮಾಡೋ ಕೆಲಸಗಳು. ನಮ್ಮ ತಮ್ಮನ ಪಾಪು, ಪಿಲ್ಲು ಅಂತ ಕರಿತೀವಿ, ಅವರು ಆಟ ಆಡೋದು. ನನ್ನ ಇನ್ನೊಬ್ಬ ತಮ್ಮ ನೋಡ್ರಿ, ದನಗಳಿಗೆ ಹುಲ್ಲು ತಂದು ಹಾಕ್ತಾ ಇದ್ದಾನೆ. ಕಸ ಗುಡಿಸದ ಎಲ್ಲಾನು ಕಸ ಹುಡುಗಿ ದನಗಳಿಗೆ ಹುಲ್ಲು ಕಟ್ ಮಾಡಿ ಹಾಕ್ತಾ ಇರೋದು. ತವ್ರ ಮನೆ ಬಂದ್ಬಿಟ್ಟು ಹಳ್ಳಿ ನಂದು ರೈತಾಪಿ ಕುಟುಂಬ, ರೈತರ ಮನೆ ಅಂತಾನೆ ಹೇಳ್ಬಹುದು. ಒಬ್ಬ ತಮ್ಮ ರೈತನ ಕೆಲಸ ಮಾಡ್ತಾರೆ, ಇನ್ನೊಬ್ಬ ತಮ್ಮ ಪಶು ವೈದ್ಯ. ನಮ್ಮ ತಂದೆ ಕೂಡ ರೈತರು. ನೋಡ್ರಿ, ಹಳ್ಳಿಯಲ್ಲಿ ಯಾವ ರೀತಿ ಅವ್ರ ಕೆಲಸ ಬೆಳಗ್ಗೆ ಎದ್ದು ಮಾಡ್ತಾ ಇರ್ತಾರೆ. ನಮ್ಮ ಅತ್ತಿ ಕೂಡ ನಿಂತ್ಕೊಂಡಿದ್ದಾರೆ. ಊರಿಗೆ ನಾನು ಅತ್ತೆ ಇಬ್ರು ಬಂದಿದ್ವಿ. ಹಾಗೆ ಬೆಳಗಿನ ಒಂದು ದೃಶ್ಯ ಹೇಗಿರುತ್ತೆ ಹಳ್ಳಿಯಲ್ಲಿ ಅಂತ ಶೂಟ್ ಮಾಡ್ಕೊತಾ ಇದ್ದೀನಿ. ನೋಡ್ರಿ, ನೀರಿನ ಒಲೆ ಹಚ್ಚಿದ್ದಾರೆ, ನೀರ್ ಕಾಯಿಸ್ತಾ ಇದ್ದಾರೆ ಜಳಕ ಮಾಡಕ್ಕ. ಗೋಲು ಅಂತ ಕರಿತೀವಿ. ನಾಯಿ, ಬೆಕ್ಕು, ಹಸು, ಎಮ್ಮೆ ಎಲ್ಲಾನು ಇರುತ್ತೆ ರೈತರ ಮನೆ ಅಂದ್ಮೇಲೆ. ಹೊಲ ಮನೆ ಕೆಲಸ, ದನಕರ ಸಾಕಾಣೆ, ಹೈನುಗಾರಿಕೆ, ಈ ರೀತಿ ಮಿಶ್ರ ಬೇಸಾಯ ಪದ್ಧತಿ ಅಳವಡಿಸ್ಕೋತಾರ ಹೆಚ್ಚಾಗಿ ರೈತರು. ನೋಡ್ರಿ, ಮನೆ ಹತ್ರನೇ ಅವ್ರ ದಿನನಿತ್ಯದ ಕೆಲ್ಸಕ್ಕೆ ಏನೇನ್ ಬೇಕು ಎಲ್ಲಾ ಗಿಡಗಳನ್ನು ಹಚ್ಕೊಂಡಾರ. ಪೇರುಕಾಯಿ ಜಾಸ್ತಿ ಆಗಿತ್ತು ಈ ವರ್ಷ. ಮಳೆ ಚೆನ್ನಾಗಿತ್ತು, ಕಾಯಿ ತುಂಬಾನೇ ಆಗಿತ್ತು. ನಾನ್ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಹಣ್ಣಾಗಿವೆ. ಪೇರು ಹಣ್ಣು ತೆಗಿತಾ ಇದ್ನೆ ನಾನು. ಸ್ವಲ್ಪ ಹಣ್ಣುಗಳು ಸಿಕ್ತು ನನಗೂ ಕೂಡ. ಹಾಗೆ ಹಣ್ಣುಗಳು ಯಾವ್ಯಾವ ಹಣ್ಣಾಗ್ಯಾವ, ಪಪ್ಪಾಯ ಗಿಡ ಕೂಡ ಇದೆ. ಪಪ್ಪಾಯ ಹಣ್ಣು ಇನ್ನು ಹಣ್ಣಾಗಿರ್ಲಿಲ್ಲ, ಕಾಯಿ ಇದೆ ಇನ್ನು. ಸೀತಾಫಲ್ ಎಲ್ಲಾನು ಚೆಕ್ ಮಾಡಿ ಯಾವ್ಯಾವ ಹಣ್ಣಾಗ್ಯಾವ ನೋಡ್ಕೊಂಡು ಹಣ್ಣುಗಳನ್ನು ಕಿತ್ಕೊಂಡು ಬಂದೆ. ಯಾಕಂದ್ರೆ ಈ ರೀತಿ ಆರ್ಗಾನಿಕ್ ಆಗಿ ಬೆಳೆದಂತ ಹಣ್ಣುಗಳು, ಗಿಡದಲ್ಲೇ ಹಣ್ಣಾದಂತ ಹಣ್ಣುಗಳು ಸಿಗೋದು ಸ್ವಲ್ಪ ನಮ್ಗೆ ಕಷ್ಟ. ನೋಡ್ರಿ, ನಮ್ಮಪ್ಪ ಎಮ್ಮೆ ಹಿಂಡ್ತಾ ಇದ್ದಾರೆ. ಪಿಲ್ಲು ನಮ್ಮ ಪವಕ್ಕ ಇಬ್ರು ಕೂತ್ಕೊಂಡಾರ. ಬೆಳಗ್ಗೆ ಎದ್ದು ಇವ್ರ ಕೆಲ್ಸ ಪಿಲ್ಲುನ ಆಡ್ಸೋದು. ಅವ್ರ ಮನೆ ಕೆಲ್ಸ ಆಗೋವರೆಗೂ ಇವಳನ್ನ ನೋಡ್ಕೊಳ್ಳೋ ಕೆಲ್ಸ ನಮ್ಮ ಪವಾಕಂದು. ಆಮೇಲೆ ಸ್ಕೂಲ್ ಟೈಮ್ ಆಗನ ಸ್ಕೂಲಿಗೆ ತಯಾರಾಗಿ ಪವಾಕ ಸ್ಕೂಲ್ಗೆ ಹೋಗ್ತಾಳ. ನೀರು ಬಿಸಿ ಆಗಿದೆ. ಅತ್ತೆ ಜಳಕ ಮಾಡಕ್ ನೀರು ತಗೋತಾ ಇದಾರೆ ಇವಾಗ. ನೋಡ್ರಿ, ಎಲ್ಲರದು ಜಳಕ ಆದ್ಮೇಲೆ ಚಾ ಕುಡಿಯೋದು. ಎಲ್ಲರೂ ಸೇರಿ ಒಂದಮ್ ಚಾ ಕುಡಿದು ಆಮೇಲೆ ಅವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾರ. ನೋಡ್ರಿ, ನಮ್ಮ ಮನೆ ಹೀಗಿದೆ. ಹಳ್ಳಿ ಸೊಗಡಿನ ಮನೆ ಅಂತ ಹೇಳ್ಬೋದು. ಈಗ ಹಳ್ಳಿ ಒಳಗೂ ಕೂಡ RCC ದೊಡ್ಡ ದೊಡ್ಡ ಮನೆ ಕಟ್ಟಿಸ್ಕೋತಾರ. ಆದ್ರ ನಮ್ಮ ಅಪ್ಪ ಇದೇ ರೀತಿ ಇರ್ಲಿ ಅಂತ ಹೇಳಿ ಕಟ್ಸಿದ್ದು. ನೋಡಿ, ಈ ರೀತಿ ಇದೆ. ಕಟ್ಟಿಗೆಯ ಮನೆ ಅಂತ ಹೇಳ್ಬೋದು. ಕಟ್ಟಿಗೆ ಹಾಕ್ಸಿದಾರ ಅವರು. ಕಟ್ಟಿಗೆ ಮನೆ ತುಂಬಾ ಒಳ್ಳೇದು. ಇವಾಗ ಚಳಿಗಾಲಕ್ಕ ಬೆಚ್ಚಗಿರ್ತದ ಮನೆ, ಬೇಸಿಗೆಗಾಲಕ್ಕ ತಂಪಾಗಿರ್ತಾವ. ಆದ್ರೆ ಇವಾಗ ಇದು ಈ ರೀತಿ ಮನೆ ಕಡಿಮೆ ಆಗ್ತಾ ಇದೆ ಇವಾಗ ಕಟ್ಟಡ. ನೋಡಿ, ಈ ರೀತಿ ಬಂದಿದೆ, ಚೆನ್ನಾಗಿದೆ. ಪಡಸಾಲೆ ಅಂತ ಹೇಳ್ತೀವಲ್ಲ, ಆ ರೀತಿ ಇದು ಮನೆ. ದೇವರ ಮನೆ ಇದೆ ಈ ಕಡೆ ಒಳಗಡೆ. ಮೊದಲ ಹಳ್ಳಿ ರೈತರು ಅಂದ್ರ ಎತ್ತಿನ ಗಾಡಿ ಇರ್ತಿತ್ತು. ಆದ್ರೆ ಇವಾಗ ಎತ್ತುಗಳು ತುಂಬಾ ಕಡಿಮೆ ಆಗಿದೆ. ಇವಾಗ ಎತ್ತು ಜಾಸ್ತಿ ನೋಡಕ್ ಸಿಗಲ್ಲ. ಈ ರೀತಿ ಟ್ರ್ಯಾಕ್ಟರ್ ಇಂದಾನೇ ಅವ್ರು ಉಳುಮೆ ಮಾಡೋದು, ರೈತಾಪಿ ಕೆಲಸ ಮಾಡೋದು. ನೋಡ್ರಿ, ಉಳ್ಳಾಗಡ್ಡಿ ಸೀಸನ್ ನಡೆಯಕತ್ತದ ಈಗ. ಉಳ್ಳಾಗಡ್ಡಿ ಕಿತ್ತಿ ಹಾಕಿದ್ರು. ನಮ್ಮಪ್ಪ ಹಾಗೆ ಮಧ್ಯೆ ಮಧ್ಯೆ ಹೋಗಿ
ಚೆಕ್ ಮಾಡ್ತಾರದ ಹಂಗೆ ಉಳ್ಳಾಗಡ್ಡಿ ಒಳಗೇನಾರ ಕೆಟ್ಟಾವೇನು ನೋಡೋದು. ನೋಡ್ರಿ ಅಮ್ಮ ಒಲೆ ಹೊತ್ತಿಸಿ ಬೆಳಗಿನ ಕೆಲಸ ಸ್ಟಾರ್ಟ್. ನಾನು ಇಲ್ಲಿ ಬಂದ್ಮೇಲೆ ಜಾಸ್ತಿ ಏನ್ ಕೆಲಸ ಮಾಡಲ್ಲ, ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ನೋಡಿ. ರಂಗೋಲಿ ಹಾಕ್ತಾ ಇದ್ದೀನಿ. ಇವಾಗ ಈ ರೀತಿ ಚುಕ್ಕೆ ಇಟ್ಟು ರಂಗೋಲಿ ಹಾಕೋದು ಕಡಿಮೆ. ಇವಾಗ ಫ್ರೀ ಹ್ಯಾಂಡ್ ಆಗಿ ರಂಗೋಲಿ ಹಾಕ್ತಾರ. ಮೆಹಂದಿ ಡಿಸೈನ್ ಫ್ರೀ ಆಗಿರ್ಬೇಕು ಆ ರೀತಿ ಡಿಸೈನ್ಸ್ ಜಾಸ್ತಿ ಹಾಕ್ತಾರೆ ಇವಾಗ. ನಾವು ಸಣ್ಣವರಿದ್ದಾಗ ಈ ರೀತಿ ರಂಗೋಲಿ ಹಾಕ್ತಿದ್ವಿ ಚುಕ್ಕೆ ಇಟ್ಟು. ನೋಡಿದು ಹೂವಿನ ಬುಟ್ಟಿ ಅಂತ ಹೇಳಿ ಕರಿತೀವಿ. 7 ಅಂಕಿ ಒಂದಕ್ಕೆ ನಿಂದ್ರಿಸೋದು. ನಾನು ಅವಾಗ ಈ ರೀತಿ ರಂಗೋಲಿಗಳು ಹಾಕ್ತಿರ್ತೀನಿ. ಹಾಕ್ತಾ ಇದ್ದೀನಿ ನಾನು ರಂಗೋಲಿ ನೋಡಿ. ನೀವು ಯಾವ ರೀತಿ ರಂಗೋಲಿ ಹಾಕ್ತೀರಾ ಕಮೆಂಟ್ ಮಾಡಿ. ಚುಕ್ಕೆ ಇಟ್ಟು ಹಾಕ್ತೀರಾ ಅಥವಾ ಫ್ರೀ ಹ್ಯಾಂಡ್ ರಂಗೋಲಿ ಹಾಕ್ತೀರಾ ಕಮೆಂಟ್ ಮಾಡಿ. ನೋಡಿ ರಂಗೋಲಿ ಮುಗೀತು. ಮೊದಲು ಹಾಕ್ತಿದ್ನಿ ಜಾಸ್ತಿ, ಇವಾಗ ಈ ರೀತಿ ಡಿಸೈನ್ ಕಡಿಮೆ ಮಾಡಿದ್ದೀನಿ. ನೋಡ್ರಿ ಪೇರುಕಾಯಿ ಮತ್ತೆ ಚೆಕ್ ಮಾಡಾತಿದ್ದೇವೆ. ಇಲ್ಲಿ ಹೊಲದಾಗ ಇನ್ನೊಂದು ಗಿಡ ಇತ್ತು. ಈ ಗಿಡದಾಗ ಭಾಳ ಹಣ್ಣಾಗ್ಯಾವ. ಎಲ್ಲ ಹಣ್ಣು ಕಿತ್ಕೊಂಡು ನೋಡಿ ಎಷ್ಟೊಂದು ಪೇರುಕಾಯಿ ಬಂದಾವ. ಮಜ್ಜಿಗೆ ಮಾಡ್ತಾ ಇದ್ದೀನಿ. ಈ ರೀತಿ ಮಜ್ಜಿಗೆ ಮಾಡಿ ತುಂಬಾ ದಿನ ಆಗಿತ್ತು. ನಾನು ಟ್ರೈ ಮಾಡ್ತಾ ಇದ್ದೀನಿ. ನಾವೆಲ್ಲ ಮಿಕ್ಸಿ ಒಳಗೆ ಮಾಡ್ಕೋತೀವಿ, ಆದ್ರೆ ಇವರು ಹಳ್ಳಿ ಒಳಗೆ ಈ ರೀತಿ ಕಡಗೋಲಿಂದ ಮಾಡ್ತಾರ. ಈ ರೀತಿ ಮಜ್ಜಿಗೆ ಮಾಡೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇವರು ಡೈಲಿ ಮನೆಯಲ್ಲಿನೇ ಹಾಲು, ಮೊಸರು, ಮಜ್ಜಿಗೆ ಎಲ್ಲಾನು ತಯಾರು ಮಾಡೋದ್ರಿಂದ ಆರೋಗ್ಯಕ್ಕೆ ಇನ್ನೂ ಒಳ್ಳೇದು, ಟೇಸ್ಟಿ ಕೂಡ ಇರ್ತಾವ. ಹೊಲದಲ್ಲಿ ಕೆಲಸ ಮಾಡಕ್ ಬರೋ ಲೇಬರ್ಸ್ಗೆಲ್ಲ ಮಜ್ಜಿಗೆ ಕೊಡ್ತಾರ ಮಧ್ಯಾಹ್ನ ಊಟಕ್ಕೆ. ನೋಡ್ರಿ ಉಳ್ಳಾಗಡ್ಡಿ ತುಂಬಾಕತ್ತಾರ. ಇವತ್ತ ಮಾರ್ಕೆಟಿಗೆ ಹೋಗ್ಬೇಕಂತ ಹೇಳಿ ಲೇಬರ್ಸ್ ಕೂಡ ಬಂದಿದ್ರು. ನನ್ ಮಗನಿಗೆ ಈ ಡ್ಯೂಟಿ ಹಚ್ಚಿದಾರ ನೋಡ್ರಿ. ಚೀಲ್ ಮ್ಯಾಗೆಲ್ಲ ಈ ರೀತಿ ನಂಬರ್ಸ್ ಬರಿಬೇಕತ್ತ. ಸೋನು ಬಿಸಿಲದ ನನ್ನ ತಮ್ಮ ಬಿಟ್ಟು ಅಂತೇಳಿ ನೋಡ್ರಿ ನಮ್ಮ ಮನೆಯವರು ಕೂತಾರ. ಅವರು ಇಲ್ಲೇ ಬಂದು ಎಲ್ಲ ಮನಿ ಮಂದಿ ಎಲ್ಲ ಇಲ್ಲೇ ಬಂದಿದ್ರು. ಹಿಂಗಾಗಿ ಅವರು ಕೂಡ ಬಂದ್ರು ಇಲ್ಲೇ. ನಮ್ ತಂಗಿ ಹಂಗೆ ಕೆಲಸ ಮಾಡಾತಾಳ. ನನ್ನ ತಮ್ಮ ಚೀಲ ತುಂಬೋದು, ಹೆಲ್ಪರ್ಸ್ ಬಂದಿದ್ರು. ಆದ್ರೆ ಎಷ್ಟು ಜನ ಇದ್ರು ಕಡಿಮೆ ಬೀಳ್ತದ ನೋಡ್ರಿ ಈ ರೀತಿ ಕೆಲಸ ಮಾಡುವಾಗ. 10 ಜನ ಇದ್ರು ಉಳ್ಳಾಗಡ್ಡಿ ತುಂಬಾಕ. ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿ ಸಾಯಂಕಾಲ 7 ಗಂಟೆವರೆಗೂ ಆಯ್ತು. ಎಲ್ಲ ಕೆಲಸ ಮುಗಿಸಿ ಈ ರೀತಿ ಚೀಲ ತುಂಬಿ ಮಾರ್ಕೆಟ್ಗೆ ಹೋಗ್ಬೇಕಾದ್ರ ರೈತರಿಗೆ ಎಷ್ಟು ಕಷ್ಟ ಅದ ನೋಡ್ರಿ. ಈ ರೀತಿ ಉಳ್ಳಾಗಡ್ಡಿ ಅದ ನಮ್ಮದು. ಇದು ಗಾರ್ವಾ ಅಂತೇಳಿ ಕರೀತಾರ. ಲೈಟ್ ಪಿಂಕ್ ಬರ್ತದ. ಇದು ಅಡಿಗೆ ತುಂಬಾ ಟೇಸ್ಟಿ ಆಗ್ತದ, ಮತ್ತೆ ಬೇಗ ಕೆಡೋದಿಲ್ಲ. ಇದು ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಮಾರ್ತದಂತ. ಸೊಲ್ಲಾಪುರ ಮಾರ್ಕೆಟ್ಗೆ ಹೋಯ್ತಾ ಇದ್ದಾರೆ. ತುಂಬಾ ಜಾಸ್ತಿ ಇತ್ತು ಈರುಳ್ಳಿ. ಬೆಲೆ ಕೂಡ ಚೆನ್ನಾಗಿತ್ತು. ಇದು 15 ದಿನದ ಹಿಂದೆ ವಿಡಿಯೋ ಮಾಡಿದ್ ನಾನು. ಇವಾಗ ಒಂದ್ ಸ್ವಲ್ಪ ಕಡಿಮೆ ಇದೆ ಅಂತ ಕೇಳಿದ್ದೀನಿ. ನೋಡ್ರಿ ಚೀಲ ಎಲ್ಲ ತುಂಬಿಸಿ ಬಾಯಿ ಹೊಲದ್ದು ಗಾಡಿಗೆಲ್ಲ ಲೋಡ್ ಮಾಡಿ ಮಾರ್ಕೆಟ್ಗೆ ಒಯ್ಬೇಕು. ಇದರಲ್ಲೇ ತುಂಬಾ ಡಿವೈಡ್ ಮಾಡಿದ್ರು ಅವರು, ಸೈಜ್ ವೈಸ್ ಡಿವೈಡ್ ಮಾಡಿದ್ರು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.